ಅದಕ್ಕೆ ಹಿಂದ पंच प्रथम इधर इंद्रियार्थ प्रमाणजन्य यथार्थ ज्ञान को प्रमा कही यथार्थ ನಾವು ಜರ ಇರಲಿಲ್ಲ ಅಂದ್ರೆ ಭ್ರಮನು ಇಂದ್ರಿಯಜನ್ಯ ಅಂತ ಹೇಳ್ತಾರಲ್ಲ ನಿಮ್ಮ ಕೆಲವು ಜನ ಯಥಾರ್ಥ ಯಥಾರ್ಥ ಬರೀ ಅಂತ ಹೇಳಿದಲ್ಲ ಅದ್ರ ಸಲುವಾಗಿ परंतु ब्रह्म ज्ञान का कारण जो इंद्रिय सो ब्रह्म ज्ञान का केवल कारण तो कहिए ब्रह्म ज्ञान का केवल कारण ಯಾವ इंद्रिय ब्रह्म ज्ञान का कारण ಅಂತ ಹೇಳಿದೆವು परंतु प्रमाण नहीं परंतु हाँ प्रमाण अल्लाह प्रमाण नहीं कही कायते प्रमा का असाधारण कारण प्रमाण कहिए हंग ब्रह्म का असाधारण कारण ಅಂತ ಹೇಳ್ತೀರೇನು ಹೇಳಿ ಬರ್ತೇನು ಬ್ರಹ್ಮ का असाधारण कारण ಅಂತ ಹೇಳಿ ಬರ್ತೇನು ಹೇಳಕ್ ಬರಲ್ಲ ಅದಕ್ಕೆ ನಾವು ಅದಕ್ಕೆ ಪ್ರಮಾಣ ಅನ್ನಲ್ಲ ಹೆಂಗ ಪ್रमा का असाधारण कारण प्रमाण कहिए ಹಂಗ ಬ್ರಹ್ಮ का असाधारण कारण ಅಂತ ಹೇಳಿ ಬರ್ತೇನು ಅದಕ್ಕೆ ನಾವು ಅದಕ್ಕೆ ಪ್ರಮಾಣ ಅಂದಿಲ್ಲ ಅಂತ ಹೇಳ್ತಾರು ठीक है ಈಗ ಬ್ರಹ್ಮಜ್ಞಾನ का विचार ಈಗೇನು ಹೇಳ್ತಾರೆ ಈಗ ಬರ್ರಿ बावीस 22 पेज नंबर तेरी 22 नंबर ज्ञान हाँ बसु पेज नंबर ಹೇಳವ್ರಿಗೆ ಹಾ 12 ಹೆಡಿಂಗ್ ಮುಗಿದದ ಹಾ 17 ತಕ್ಕ ನಡೀತೇವೆ ब्रह्म ज्ञान का विचार ये ब्रह्म ज्ञान हाँ ब्रह्म ज्ञान स्मृति ज्ञान ब्रह्म ज्ञान ಒಂದು ಬ್ರಹ್ಮ ಜ್ಞಾನ ಜ್ಞಾನ ಮೂರೇ ನಾಕಿಲ್ಲ ಜ್ಞಾನ ಮೂರೇ ಹೌದಿಲ್ಲ ಒಂದು ಪ್ರಮಾಜ್ಞಾನ ಒಂದು ಬ್ರಹ್ಮಜ್ಞಾನ ಒಂದು ಸ್ಮೃತಿ ಜ್ಞಾನ ಅದು ಯಾವ ಜ್ಞಾನ ಇದ್ರೂ ಕೂಡ ಮೂರು ಜ್ಞಾನದಾಗ ಅವರು ನಿಮ್ಗೆ ಹೇಳಿದ 14 ಜ್ಞಾನ ಅಂತ ಹೇಳಿ 14 ಜ್ಞಾನ ಈ 6 ಪ್ರಮಾಣದಿಂದ ಉತ್ಪನ್ನವಲ್ಪಟ್ಟಂತ 6 ಪ್ರಮಾಜ್ಞಾನ ಅದರ ಒಳಗ ಸುಖ ದುಃಖ ಜ್ಞಾನ ಈಶ್ವರ ಜ್ಞಾನ ಎರಡಕ್ಕ ಕೆಲವರು ಪ್ರಮ ಅಂದ್ರು ಕೆಲವರು ಯಥಾರ್ಥ ಅದಾವ ವೇದಾಂತಿಗಳು ಪರಂತು ಪ್ರಮಾಣ ಬೇಡ್ರಿ ಯಾಕಂದ್ರೆ ಯಾವ ಇಂದ್ರಿಯಜನ ಹುಟ್ಟಿಲ್ಲ ಹೌದೇನಿಲ್ಲ ಪ್ರಮಾಣಜನ್ಯ ಹುಟ್ಟಿಲ್ಲ ಪ್ರಮ ಇಲ್ಲ ಭ್ರಮ ದೋಷ ಇಲ್ಲ ಅವು ಭ್ರಮದಿಂದ ಹುಟ್ಟಿಲ್ಲ ಯಥಾರ್ಥ ಅಂತೇವು ಖರೆ ಅದಕ್ಕೆ ಪ್ರಮಾಣ ಅಲ್ಲ ಯಥಾರ್ಥ ಅಪ್ರಮ ಅಜ್ಞಾನ ಕಾಲದಲ್ಲಿ ಯಾವುದು ಬಾಧ ಆಗುವುದಿಲ್ಲೋ ಅದಕ್ಕೆ ನಾವು ಯಥಾರ್ಥ ಅಂತೇವು ಇಷ್ಟೇ ಅದಿಲ್ಲ ಅಂಟು ಒಟ್ಟು 14 ಜ್ಞಾನ ಇರಲಿ ಪ್ರಮಾಜ್ಞಾನ ಬ್ರಹ್ಮಜ್ಞಾನ ಮತ್ತು ಸ್ಮೃತಿ ಜ್ಞಾನ ಒಟ್ಟು ಚಿದಾಭಾಸ ಮತ್ತು ಸಾಕ್ಷಿ ಆಶ್ರಿತ ಜ್ಞಾನ ಒಂದು ಸಾಕ್ಷಿ ಮತ್ತು ಪರಮಾತ್ಮ ಆಶ್ರಿತವಾಗಿನೇ ಇರ್ತಾವ ಈ ಬ್ರಹ್ಮಜ್ಞಾನದು ವಿಚಾರ ಮಾಡ್ತಾ ಇದ್ದ ವಿರೋಧ ಪರಿಹಾರ ವಿಚಾರ ಪ್ರಮಾಣೇನ ತತ್ವ ಪರೀಕ್ಷಾ विचार तात्पर्य निर्णय अनुकूल युक्ति अनुसंधान विचार प्रमाणेन तत्व परीक्षा विचार आयतु ಈಗ न्याय मत के अनुसार ब्रह्म की रीति न्याय के अनुसार ಹೇಳ್ತಾರೆ ವೇದಾಂತ ಮತಾನುಸಾರವಾಗಿಲ್ಲ हाँ न्याय मत के अनुसार ब्रह्म की रीति न्याय मतानुसार अंदर ಕೂಡ नवीन न्यायिक ಡಿರೀತಿಕಾರ ಶಿರೋಮಣಿ ಭಟ್ಟಾಚಾರ್ಯ ಮತಾನುಸಾರವಾಗಿ ಯಾನ್ರಿ ಭೀಮಾಶಂಕರ್ ಅವರೇ ಇದು ಯಾರ ಮತ ಅಂತ ಕೇಳಿದ್ದಾದ್ರೆ ನ್ಯಾಯಿಕರಣದಲ್ಲಿ ನವೀನ್ ನ್ಯಾಯಿಕ ಮತ್ತು ಅದರ ಒಳಗ ಆ ನವೀನ್ ನ್ಯಾಯಿಕ ಯಾರು ಮತ್ತು ಅದರ ಗಂಗೇಶ್ ಭಟ್ ಉಪಾಯ ಡಿರೀತಿಕಾರ ಶಿರೋಮಣಿ ಭಟ್ಟಾಚಾರ್ಯನ ಮತ ಇದು ಇದಿಲ್ಲ ನಿಮಗ ವಿಚಾರ ಸಾಗರ ಕೇಳಿದವ್ರಿಗೆ ಸ್ವಲ್ಪ ಗುರ್ತಾಗ್ತದೆ ವಿಚಾರ ಸಾಗರದಲ್ಲಿ ಅನ್ಯತಾ ಖ್ಯಾತಿ 3 ಮಂದಿ ಹೇಳ್ಕೊಂಡು ಬಂದಾರ ವಿಚಾರ ಸಾಗರದಲ್ಲಿ ಅನ್ಯತಾ ಖ್ಯಾತಿ ಗುರ್ತಾಗ್ತದೆ ನಿಮ್ಗ ಅಂದ್ರ ಅನ್ಯತಾ ಹಾ 3 ಮಂದಿ ಹೆಂಗ ಪ್ರಾಚೀನ ಗೌತಮ ಏನಂತಾನ ಬಜಾರ್ದಾಗ ಬೆಳೆ ಐತಿ ಬಜಾರ್ದಾಗ ಬೆಳೆ ಸತ್ತಿನೇ ಐತೆ ಆದ್ರೂ ಆ ಬಜಾರ್ದ ಬೆಳೆ ಮುಂಭಾಗದಲ್ಲಿ ಇರುವ ಶುಕ್ತಿಯಲ್ಲಿ ತೋರುತ್ತದೆ ಹುತ್ತಿನಲ್ಲಿ ಬೆಳೆ ಸತ್ಯ ಐತಿ ಹಾಮ ಸತ್ಯ ಐತಿ ಹುತ್ತಿನಲ್ಲಿ ಪರಂತು ಇಲ್ಲಿ ಮುಂಭಾಗದಲ್ಲಿ ತೋರ್ಲತಿ ಹಿಂಗ ಪ್ರಾಚೀನ ನ್ಯಾಯಿಕ ಗೌತಮ್ ಹೇಳ್ತಾ ಇದ್ದಾನೆ ಗಂಗೇಶ ಭಟ್ ಉಪಾಧ್ಯಾಯ ಅಂತನ ಆ ಶುಕ್ತಿನೇ ಬೆಳೆ ಹಾಕಿ ತೋರ್ಲಕತ್ತ ವಿಚಾರ ಸಾಗರದ 3 ಮಂದಿ ಹೇಳರಲ್ಲಿ ವಿಚಾರ ಸಾಗರ ಒಳಗ ಹಾ
ಅಂದ್ರೆ ಶುಕ್ತಿನೇ ಬೆಳೆಯಾಗಿ ತೋರ್ಲಿಕ್ಕೆ ಜ್ಞಾನಾಧ್ಯಾಸ ಹೇಳ್ತಾನವ. ಜ್ಞಾನಾಧ್ಯಾಸ. ಈಗ ಇವ ಏನ್ ಹೇಳಕತ್ತ ನೀವ ನವೀನಯ್ಯಕ ದಿದಿತಿಕಾರ ಸುಮಣಿ ಭಟ್ಟಾಚಾರ್ಯ ಏನು ಕಿ ದೇಶಾಂತರದಲ್ಲಿ ಇರುವ ಯಾನ ಬೆಳ್ಳಿ ಅದಲ್ಲ, ಆ ಬೆಳ್ಳಿಯಲ್ಲಿ ಇರುವ ಬೆಳ್ಳತ್ವ, ಬೆಳ್ಳಿಯಲ್ಲಿ ಇರುವ ಬೆಳ್ಳತ್ವ ಮುಂಭಾಗದಲ್ಲಿರುವ ಶುಕ್ತಿಯಲ್ಲಿ ತೋರುತ್ತದೆ. ಬೆಳ್ಳಿಯಲ್ಲಿರುವ ಬೆಳ್ಳತ್ವ ಶುಕ್ತಿ, ಈ ಮುಂಭಾಗದಲ್ಲಿ ಶುಕ್ತಿ ಅದ, ದೇಶಾಂತರದಲ್ಲಿರುವ ಬೆಳ್ಳಿಯಲ್ಲಿರುವ ಬೆಳ್ಳತ್ವ ಮುಂಭಾಗದಲ್ಲೂ ಶುಕ್ತಿಯಲ್ಲಿ ತೋರುತ್ತದೆ ಅಂತ ಯಾರು ದಿದಿತ್ಕಾರ ಶಿವಮಣಿ ಭಟ್ಟಾಚಾರ್ಯ ಅಂತ ಹೇಳ್ತಾ ಇದ್ದಾನೆ. ಅದಕ್ಕ ವೇದಾಂತಿಗಳು ಏನ್ ಕೇಳಿದ್ರು, ಅಲ್ಲ ಯಾವ ಕಾಲದಾಗ ಜ್ಞಾನ ಹೆಂಗಿರ್ತ ಹಂಗ ವಿಷಯ ಇರ್ತಾವ. ಜ್ಞಾನ ಘಟದು ಆ ಘಟತ್ವದ ಜ್ಞಾನ ಆಗಲ್ಲ. ಘಟದ ಜ್ಞಾನ ಘಟ ವ್ಯಕ್ತಿದೊಡನೆ ಮೊದಲ ಇಂದ್ರಿಯ ಸಂಯೋಗ ಆದ ನಂತರ ಆ ಘಟತ್ವದ ಕೂಡ ಸಂಬಂಧ ಆಗಿ ವಿಶೇಷಣ ಜ್ಞಾನ ಕೂಡಿ ಅದ ರಜತ ವ್ಯಕ್ತಿ, ರಜತತ್ವ ವ್ಯಕ್ತಿ, ಇವು ಎರಡರದ್ದು ಇಂದ್ರಿಯ ಸಂಯೋಗ ಆದರನೆ ರಜತತ್ವ ವಿಶಿಷ್ಟ ರಜ ಜ್ಞಾನ ಆಗ್ತದೆ ವೇದಾಂತಿಗಳು. ನೀ ರಜತ ವ್ಯಕ್ತಿಗಳನ್ನೇ ಇಂದ್ರಿಯ ಸಂಬಂಧ ಹೇಳಲ್ಲ. ರಜತ ವ್ಯಕ್ತಿದೊಡನೆ ಇಂದ್ರಿಯ ಸಂಬಂಧ ಐತೇನು? ಸರ್ಪತ್ವದೊಡನೆ ಹೇಳ್ಕತ್ತಿದ್ದಿಲ್ಲಿ, ಸರ್ಪತ್ವದೊಡನೆ ವೇದಾಂತಿಗಳು ಒಂದು ಖಂಡನ ಮಾಡ್ಯಾರ. ಅಲ್ಲೇ ಅನ್ಯತಾ ಖ್ಯಾತಿದಾಗ ಅಲ್ಲಿ ಬರ್ತದೆ ನಿಲ್ಲು. ಅಂತೂ ದಿದಿತಿಕಾರ ಶಿರೋಮಣಿ ಭಟ್ಟಾಚಾರ್ಯ ಅಂತ ಹೇಳ್ತಾನ ಈ ಮುಂಭಾಗದಲ್ಲಿರುವ ಶುಕ್ತಿಯಲ್ಲಿ ರಜತತ್ವದ ಸ್ಮೃತಿ ಹೇಳ್ತಾನ, ರಜತತ್ವ ಜ್ಞಾನ. ಅದಕ್ಕ ಆ ಶುಕ್ತಿನೇ ಬೆಳ್ಳತ್ವ ರೂಪದಿಂದ ಜ್ಞಾನ ಆಗ್ತದ. ಇವ್ರು ಹೇಳಿದ್ರು ಬೆಳ್ಳಿ ಮತ್ತು ಬೆಳ್ಳತ್ವ ರಜತತ್ವ ಇದು ವಿಶೇಷಣ, ರಜತ್ ಇದು ವಿಶೇಷ. ಈ ರೀತಿ ಎರಡೂ ಕೂಡ್ಕೊಂಡಿದ್ದಾಗ ಆ ರಜತತ್ವ ವಿಶಿಷ್ಟ ರಜತ ಜ್ಞಾನ ಆಗ್ತದ. ವಿಶೇಷ ಜ್ಞಾನ ವಿಶೇಷ ಜ್ಞಾನ ಕಾರಣ. ಹಿಂಗ ವೇದಾಂತಿಗಳು ಮೊನ್ನೆ ಸರ್ಪತ್ವದೊಡನೆ ಇಂದ್ರಿಯ ಸಂಬಂಧ ಇಲ್ಲ ಅಂದ್ಮೇಲೆ ಜ್ಞಾನ ಹೆಂಗ್ ಹೇಳ್ತೀರಿ ನೀವು? ಹೆಂಗ್ ಹೇಳ್ತೀರಿ ಅಂದ ಕೂಡಲೇ ಅವ್ರ ನ್ಯಾಯಿಕದಾಗ ಏನ್ ಹೇಳಿದ್ರು, ಯಾವ ರೀತಿ ನೀವು ಲೌಕಿಕ ಸಂಬಂಧಗಳು 6 ಹೇಳಿರಿ. ಲೌಕಿಕ ಸಂಬಂಧ 6 ಯಾವ ಸಿದ್ಧಾರೂಢ? ಲೌಕಿಕ ಸಂಬಂಧಗಳು 6 ಹೇಳಿ ಅದೇ ಇರ್ತಕ್ಕಿಂತ ಅರ್ಧದ ಈಗ ಮುಗಿತು. ಮಾನಸ ಪ್ರಮಾಣದಾಗೆ ಮುಗಿತು. ಮಾನಸ ಪ್ರಮಾಣದಾಗ ಹಿಡಿದು ಪೈಲಾಡ್ದ ಅದೇ ಹೇಳ್ಕೊತ ಹೊಂಟಾರ ನಿಮ್ಗ. ಲೌಕಿಕ ಸಂಬಂಧಗಳು 6 ಹಿಂಗಾನ ನೀವು ಹೇಳ್ಬೇಕೀಗ. ಈಗ ಪ್ರತ್ಯಕ್ಷ ಪ್ರಮಾಣ ಹಿಡಿದು ಶ್ರೋತ್ರ ತ್ವಚ ಚಕ್ಷು ಜಿಹ್ವ ಗ್ರಹಣ ಮಾನಸದಾಗ ಸ್ವಲ್ಪ ವ್ಯತ್ಯಾಸ ಅದ. ಜ್ಞಾನತ್ವದೊಡನೆ ಜ್ಞಾತತ್ವದೊಡನೆ ಜ್ಞಾನದೊಡನೆ ಈ ರೀತಿಯಿಂದ ಅವರು ನ್ಯಾಯಿಕರು ಸ್ವಲ್ಪ ಅಂದ್ರೆ ವಿಪರೀತ ಅದ. ಆದ್ರೂ ಎಲ್ಲರೂ ಶ್ರೋತ್ರಜ ತ್ವಾಚ ಗ್ರಹಣ ರಾಸನ ಪ್ರತ್ಯೇಕ ಸಂಬಂಧಗಳಿಲ್ಲ. ಘಟದೊಡನೆ ನೇತ್ರದ ಸಂಯೋಗ ಸಂಬಂಧ, ಘಟದೊಡನೆ ನೇತ್ರ ಸಂಯೋಗ ಸಂಬಂಧ. ಆ ಘಟದಲ್ಲಿ ಇರುವ ರೂಪಗುಣ ಮತ್ತು ಆ ರೂಪದಲ್ಲಿರುವ ರೂಪತ್ವ ಜಾತಿಯದೊಡನೆ ಸಮವಾಯ ಸಂಬಂಧ. ಆ ರೂಪದಲ್ಲಿರುವ ರೂಪತ್ವ ಜಾತಿಯದೊಡನೆ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. 4 ಅದು ಇಲ್ಲ. ಇನ್ನ ನ್ಯಾಯಿಕರು ಶ್ರೋತ್ರಜ ಪ್ರಮಾಣ ಹೇಳುವಾಗ ಅದು ಏನು ದ್ರವ್ಯ ಅಲ್ಲ. ಆದ್ರಿಂದ ಸಂವೇತ ಸಮವಾಯ ಸಂಬಂಧ, ಸಮಯ ಸಂಬಂಧ, ಹಿಂಗ 6 ಲೌಕಿಕ ಸಂಬಂಧ. ಇವೆಲ್ಲ ಹಿಂದೆ ಹೋಗಿ ಲೌಕಿಕ ಸಂಬಂಧ ಅಲ್ಲಿ ಇಲ್ಲ, ಇವೇ ಲೌಕಿಕ ಸಂಬಂಧ 6. ಇವಾಗ ಲೌಕಿಕ ಸಂಬಂಧ ಅಂತಾರಿ. ಇಲ್ಲ, ಇವಾಗ ಲೌಕಿಕ ಸಂಬಂಧ ಅಂತ ಹೇಳ್ತಾರ. ಇವು 6 ಲೌಕಿಕ ಸಂಬಂಧ. ಹ್ಯಾಂಗ ಲೌಕಿಕ 6 ಸಂಬಂಧಗಳಿರುವೋ ಅದೇ ರೀತಿ ನ್ಯಾಯಿಕರು ಅಲೌಕಿಕ ಸುಜ್ಞಕ 3 ಸಂಬಂಧ ಅದಾವ. ಯಾವ್ರಿ ಭೀಮಶಂಕರ? ಸಾಮಾನ್ಯ ಲಕ್ಷಣ, ಜ್ಞಾನ ಲಕ್ಷಣ, ಯೋಗಜ ಧರ್ಮ ಲಕ್ಷಣ. ಈ ಅಲೌಕಿಕ ಸಂಬಂಧ. ಈ ಅಲೌಕಿಕ ಸಂಬಂಧದಿಂದ ದೇಶಾಂತರದಲ್ಲಿ ಇರುವ ಬೆಳ್ಳತ್ವದು
ಮುಂಭಾಗದಲ್ಲಿ ಸುಪ್ತಿಯಲ್ಲಿ ಜ್ಞಾನ ಆಗ್ತದ, ಅಲೌಕಿಕ ಸಂಬಂಧ ಹೇಳ್ತೇವೆ ನಾವು. ಅದು ನೀವು ವೃತ್ತಿ ಪ್ರಭಾಕರ 293 ಪೇಜ್ ಮೇಲೆ ಆ ಅನ್ಯತಾ ಖ್ಯಾತಿದು ಅವ್ರು ಹೆಂಗ್ ಹೇಳ್ಯಾರ, ಇವ್ರಿಗೆ ಹೆಂಗ್ ಖಂಡನ ಮಾಡ್ಯಾರ. ವೃತ್ತಿ ಪ್ರಭಾಕರ್ 293 ಪೇಜ್ ಬರೀಲಿಕ್ಕೆ ಆದ್ರ, ಇಲ್ಲಾಂದ್ರೆ ಅಂದ್ರೆ ಈ ಏನ್ ನವೀನ ನೈಯಾಯಿಕ ದಿದಿತಿಕಾರ ಶಿರೋಮಣಿ ಭಟ್ಟಾಚಾರ್ಯ ಈ ಸದ್ಯ ಇಟ್ಟು ಹೇಳ್ಯಾನ ಸರ್ಪತ್ವದು ಶುಕ್ತಿಯಲ್ಲಿ ಜ್ಞಾನ, ರಜತತ್ವದು ಮುಂಭಾಗದಲ್ಲಿರೋ ಶುಕ್ತಿ ಹೇಳ್ಯಾನವ. ಆದರೂ ಇದು ನಿಮ್ದು ಯೋಗ್ಯ ಅಲ್ಲ. ಪರ ಅವ್ರದ ರೀತಿ ಏನು, ಯಾವ ರೀತಿ ಲೌಕಿಕ ಸಂಬಂಧಗಳು ಆರಿರುವೋ ಅದೇ ರೀತಿ ಅಲೌಕಿಕ ಸಂಬಂಧನೂ 3 ಅದಾವು. ಸಾಮಾನ್ಯ ಲಕ್ಷಣ, ಜ್ಞಾನ ಲಕ್ಷಣ. ಅದೇ 293 ಪೇಜ್ದಾಗ ಸಿದ್ಧಾರೂಢ 293 300 293 ಓದ್ರಿ. ज्ञान के हेतु षड्विध लौकिक और त्रिविध अलौकिक. ಹಾ ಲೌಕಿಕ ಷಟ್ವಿಧ, ಅಲೌಕಿಕ ತ್ರಿವಿಧ. 293 ಪೇಜ್. ಹಾ ಸಾಮಾನ್ಯ ಲಕ್ಷಣ, ಜ್ಞಾನ ಲಕ್ಷಣ, ಯೋಗಜ ಧರ್ಮ ಲಕ್ಷಣ. ಸಾಮಾನ್ಯ ಲಕ್ಷಣ, ಜ್ಞಾನ ಲಕ್ಷಣ, ಯೋಗಜ ಧರ್ಮ ಲಕ್ಷಣ. ಒಂದು ಘಟದ ಜ್ಞಾನ ಆದ್ಕೊಳ್ಳೆ ಘಟದಲ್ಲಿ ಘಟತ್ವ ಐತೇನಿಲ್ಲ. ಒಂದು ಘಟದ ಜ್ಞಾನ ನಮಗಾಯ್ತಪ್ಪ ಅಂದ್ರ ಈ ಘಟದಲ್ಲಿ ಘಟತ್ವ ಐತೇನಿಲ್ಲ. ಎಲ್ಲ ಘಟಗಳ ದೇಶಾಂತರದ 8 ಘಟಗಳು ಅದಾವ, ಎಲ್ಲದ್ರ ಘಟತ್ವ ಐತಿ. ಹಿಂಗ ಜ್ಞಾನ ಆತದ. ಸುಗಂಧಿ ಚಂದನಂ. ಈಗ ನಾವು ಪೇಪರ್ ಮಿಡ್ ತಗೋತೇವೆ. ಪೇಪರ್ ಮಿಡ್ದಾಗ ನಾವು ನೇತ್ರ ಸಂಯೋಗ ಆದ್ಕೊಳ್ಳೆ ಅದರ ಒಳಗ ಪೇಪರ್ ಮಿಡ್ದಾಗ ರುಚಿ ಐತಿ ಅಂತ ಹಿಂಗ ಜ್ಞಾನ ಇದಕ್ಕೆ ಆಗ್ತದೇನು? ಇದಕ್ಕಾಗ್ತದ. ಪರಂತು ಜ್ಞಾನ ಲಕ್ಷಣ ಸಂಬಂಧದಿಂದ ರುಚಿದಾದು ಜ್ಞಾನ ಆಗ್ತದ. ಹಿಂಗ ಅದು ಅದೇ 293 ಅದು ವಿಸ್ತಾರವಾಗಿ ಹೇಳ್ತಾರೆ. ಆಯ್ತಾ? ಅಂತೂ ಇಲ್ಲಿ ನವೀನ ನೈಯಾಯಿಕ ಆಗಲ್ಪಟ್ಟಂತ ದಿದಿಕಾರ ಶಿರೋಮಣಿ ಭಟ್ಟಾಚಾರ್ಯದ ಭ್ರಮದ ರೀತಿ. ಎಷ್ಟದ ಹೆಡಿಂಗ? 60. 7ನೇ ಪ್ರಕಾಶ. ಈಗಿರ್ಲದು ಮತ್ತೆ ನೋಡ್ರಿ. ಈಗ ನೋಡ್ರಿ, ಈಗ ಇಷ್ಟು ನಿಮ್ಗೆ ಗುರ್ತಾಗ್ಲಿ ಇಷ್ಟ. ಅದ್ರ ವೇದಾಂತಗಳು ಅವನು ಖಂಡನ ಮಾಡ್ಯಾರ. ಸರ್ಪ ವಿಶೇಷಣ ಜ್ಞಾನ, ವಿಶೇಷಣ ವಿಶೇಷ ಎರಡು ಕೂಡ್ಕೊಂಡಿದ್ದಾಗೆ ವಿಶಿಷ್ಟ ಜ್ಞಾನ ಆಗ್ತದೆ. ವಿಶೇಷಣ ಜ್ಞಾನ ಅದು ವಿಶೇಷಕ್ಕೆ ಕಾರಣ ಆಗ್ತದ. ನೀವು ಈ ರಜತ ವ್ಯಕ್ತಿಯೊಡನೆ ಮೊದಲ ಹಿಂದೆ ಸಂಬಂಧ ಅದರಲ್ಲಿ ರಜತತ್ವ ಜ್ಞಾನ ವಿಶೇಷಣ ವಿಶೇಷ ಎರಡು ಕೂಡ್ಕೊಂಡಿದ್ದರನೇ ವಿಶಿಷ್ಟ ಹೇಳಕ್ ಬರ್ತದ. ನೀವು ಡೈರೆಕ್ಟ್ ಸರ್ಪತ್ವದೇ ಜ್ಞಾನ ಹೇಳಿದ್ರೆ ಅದು ಆಗೋದೇ ಇಲ್ಲ. ಪಣ ಅವರು ಯಾವುದು ಹೇಳ್ತಾನೆ ಇಲ್ತಾಗ ತೋರ್ಸ್ ನೋಡ್ರ. ಜಾ ಭ್ರಮ ಹೋವೆ ಎಲ್ಲಿ ನ್ಯಾಯಕ ರೀತಿಯಿಂದ ಬ್ರಹ್ಮಜ್ಞಾನ ಹೇಳ್ಕೊತಾರಿಲ್ವಾ? ನ್ಯಾಯಮತಿಕೆ. ಹಾ ಅಂದ್ರೆ ಅದ್ರ ಇದು ಹೇಳ್ದ ಒಂದು ದಿದಿಕಾರ ಶಿರೋಮಣಿ ಭಟ್ಟಾಚಾರ್ಯಂದು ಮತ ಅಂದ್ರೆ ಹೆಂಗಬೇಕು ಅಥವಾ ನವೀನ ನ್ಯಾಯಕರದು. ಜಾ ಭ್ರಮ ಹೋವೆ ತಾ ನ್ಯಾಯಮತ ಮೇ ಅಂದ್ರೆ ನವೀನ ನ್ಯಾಯಮತ ಮೇ ಈ ಒಂದು ಮತದಲ್ಲಿ यह रीति है. दोष सहित नेत्र का संयोग रज्जु से जब होवे तब. दोष सहित हाँ संबंध है. नेत्र का संयोग रज्जु से जब होवे तब रज्जुत्व धर्म से नेत्र का संयुक्त समय संबंध तो है. ಆ ಬೆಳ್ಳತ್ವ ಹಗ್ಗತ್ವದೊಡನೆ ನೇತ್ರದ ಸಂಯುಕ್ತ ಸಮವಾಯ ಸಂಬಂಧ ಏನೋ ಐತಿ. ಆದ್ರೂ ದೋಷದ ಬಲದಿಂದ ರಜ್ಜುತ್ವ ತೋರ್ಲಿಲ್ಲ.
ರಜ್ಜುತ್ವ ತೋರ್ಲಿಲ್ಲ. किंतु रज्जु में सर्पत्व भाष्य है. रज्जु में सर्पत्व भाष्य है. ಎಲ್ರಿ रज्जु में सर्पत्व भाष्य है. में सर्पत्व का भान होने लग पड़ता है. रज्जु में सर्पत्व भाष्य है. रज्जुत्व में सर्पत्व का भान हो गया. ಭಾಷೆ है ಭಾಷೆ. ಭಾನ್ ಅಂದ್ರೆ ಜ್ಞಾನ ಆಗ್ತಾ ಐತಿ. ಹಿಂಗಾತ ಭಾನ್ ಅಂದ್ರೆ ಜ್ಞಾನ ತೋರ್ಲಾಗತ್ತೆ ಅದು. ಹಾ पण ರಜ್ಜುತ್ವದ ಜ್ಞಾನ ಎಲ್ಲಿ ಆಗ್ತದೆ ನಿಮ್ಗೆ? रज्जुत्व भाषे आहे. समूह संबंध ಐತಿ पण रज्जुत्व तोराला. पण म्याल हेळ्या नोड्री रज्जुत्व धर्म से नेत्र का संयुक्त समूह संबंध तो है, परंतु दोष के बलते रज्जुत्व भाषे नहीं. रज्जुत्व तोराला. रज्जुत्व तोराले मतेन तोರ್ತದ? सर्पत्व तोರ್ತದ. रज्जुत्व तोराಲಲ್ಲಿ ಹಾ ಭಾಷೆನೆ ಅಂತ ಮ್ಯಾಲೆ ಹೇಳಕತ್ತೇನಲ್ಲ. ಸಮೂಹ ಸಂಬಂಧನೂ ಐತಿ. रज्जुत्व भाषे नहीं, किंतु मतेनु रज्जु में सर्पत्व भाष्य है. रज्जु में सर्पत्व भाष्य है. यद्यपि अंतन सर्पत्व से नेत्र का संयुक्त समूह संबंध है नहीं. आ सर्पत्वदೊಡನೆ ನೇತ್ರದು संयुक्त समूह संबंध ಐತೇನು? ಇಲ್ಲವೇ ಇಲ್ಲ. तथापि इंद्रिय के संबंध विना ही, इंद्रिय के संबंध विना ही दोष बलते सर्पत्व का संबंध रज्जु में नेत्र से प्रतीत हो गया है. ಇಂದ್ರಿಯ ಸಂಬಂಧ ಇಲ್ಲದಿದ್ರೂ ದೋಷ ಬಲದಿಂದ ಸರ್ಪತ್ವದ ಸಂಬಂಧ ರಜ್ಜುವಿನಲ್ಲಿ ನೇತ್ರ ಜ್ಞಾನ ಆಗುತ್ತದೆ. ಸರ್ಪತ್ವ का संबंध रज्जु में ನೇತ್ರ से प्रतीत हो गया है. ಇದರ ಸಲುವಾಗಿ ವೇದಾಂತಿಗಳು ಕೇಳಿದಾಗ ಅವರು ನಾವು ಅಲೌಕಿಕ ಸಂಬಂಧ ಹೇಳ್ತೇವೆ. ಅಲೌಕಿಕ ಸಂಬಂಧ ಹೇಳುತ್ತೇವೆ. ಇಷ್ಟರ ಸಲುವಾಗಿ ನೈಯಾಯಿಕರಿಗೆ ವೇದಾಂತಿಗಳು ಆ ಸರ್ಪತ್ವದೊಡನೆ ನಿಮ್ದು ನೇತ್ರ ಸಂಬಂಧ ಇಲ್ಲ. ರಜತ ವ್ಯಕ್ತಿದೊಡನೆ ಕದಾಚಿತ ನೇತ್ರ ಸಂಬಂಧ ಇದ್ರ ಆವಾಗ ಮಾತ್ರ ರಜತತ್ವ ಕೂಡ ಸಂಬಂಧ ಆಗ್ತದ. ರಜತ ವ್ಯಕ್ತಿದೊಡನೆ ನೇತ್ರದೇ ಸಂಬಂಧ ಇಲ್ಲ ಅಂದ್ಮ್ಯಾಲ ರಜತತ್ವ ಜ್ಞಾನ ಹ್ಯಾಂಗ ಸಂಬಂಧ ಆಗ್ತದೆ ನಿಮ್ಗ? ದೂರದದು ರಜತತ್ವ. ರಜತದಾಗ ಬೆಳ್ಳಿ ಬಜಾರ್ದಾಗ ಅದ. ಆ ಬೆಳ್ಳಿಯಲ್ಲಿ ಬೆಳ್ಳೆತ್ತು ಐತಿ. ಬೆಳ್ಳಿಯಲ್ಲಿ ಬೆಳ್ಳೆತ್ತು ಐತಿ, ಹೌದಿಲ್ಲ? ಪರಂತು ಇಲ್ಲಿ ಮುಂಭಾಗದಲ್ಲಿ ಆ ಬೆಳ್ಳತ್ವ ಜ್ಞಾನ ಹೆಂಗ್ ಹೇಳ್ತೀರಿ ನೀವು? ರಜತ ವ್ಯಕ್ತಿದೊಡನೆ ನಿಮ್ ನೇತ್ರ ಸಂಬಂಧ ಇಲ್ಲ. ಡೈರೆಕ್ಟ್ ಬೆಳ್ಳೆತ್ತು ಜ್ಞಾನ ಹೆಂಗ್ ಆಗ್ತದ? ಅಲೌಕಿಕ ಸಂಬಂಧದಿಂದ ಆಗ್ತದ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಮೊದಲ ಯಾವುದೇ ವ್ಯಕ್ತಿಯ ಜ್ಞಾನ ಆಗ್ಬೇಕಾಗಿದ್ರೆ ಏನ್ರಿ ಅವ ಹಗ್ಗದಲ್ಲಿ ಮೊದಲ ಸರ್ಪ ತೋರ್ಲಾದೆ ಸರ್ಪತ್ವ ಯಾಕೆ ತೋರ್ತು? ಶುಕ್ತಿಯಲ್ಲಿ ಮೊದಲ ಬೆಳ್ಳಿ ತೋರ್ಲಾರ್ದೆ ಬೆಳ್ಳೆತ್ತುನೇ ಯಾಕೆ ತೋರ್ತು? ಅದಕ್ಕೆ ಅವರೊಂದು ಯಾವುದೇ ವಸ್ತುವಿನ ಜ್ಞಾನದಲ್ಲಿ ಮೊದಲ ವಿಶೇಷಣ ಜ್ಞಾನ ಕಾರಣ. ಯಾವುದೇ ವಸ್ತು ತಗೋರಿ ನೀವು, ಆ ವಸ್ತುವಿನ ಜ್ಞಾನದಲ್ಲಿ ಯಾವುದೇ ವಸ್ತು, ಆ ವಸ್ತುವಿನ ಜ್ಞಾನದಲ್ಲಿ ಮೊದಲ ವಿಶೇಷಣ ಜ್ಞಾನ ಕಾರಣ ಇರುತ್ತದೆ. ಆದ್ರಿಂದ ಮೊದಲು ಸರ್ಪತ್ವ ತೋರುತ್ತದೆ. ವಿಶೇಷಣ ಸರ್ಪತ್ವ ಯಾವುದೇ ಜ್ಞಾನ ತೋರಿ ಅಂತಾರ ಅವರು. ಈಗ ನಿಮ್ಗೆ ಹೇಳ್ತೇನೆ, वस्तु के ज्ञान में रज्जु के ज्ञान में विशेषण रज्जुत्व. रज्जुत्व ಯಾವುದೇ ಒಂದು ವಸ್ತುವಿನ ಜ್ಞಾನ में ವಿಶೇಷಣ ಜ್ಞಾನ ಕಾರಣ है. हाँ, ವಿಶೇಷ ರಜ್ಜು, ವಿಶೇಷ ರಜ್ಜು. परंतु ಯಾವುದೇ ಜ್ಞಾನ ಆಗಲ್ಕ ಕಾರಣ कोणत्याही ज्ञानात अंतर ಯಾವುದೇ ಜ್ಞಾನ ಆಗಲಿ ನಿಮ್ಗೆ. ಈಗ ರಜ್ಜುವಿನ ಜ್ಞಾನ ಅಂತ ತೋರಿ ನೀವು ಅಂತ रज्जु के ज्ञान में, ಹೌದಿಲ್ಲ? विशेषण रज्जुत्व के ज्ञानंकु रज्जुत्व के ज्ञान हेतुता. रज्जुत्व ज्ञान ಕಾರಣ ಹೇತು. ಮತ್ತೆ ಅದೇ ಅಲೌಕಿಕ ಸಂಬಂಧ ರೀ.
ರಜ್ಜುತ್ವ ಜ್ಞಾನ ನಿಮಗೆ ನೇತ್ರ ಸಂಬಂಧ ಇಲ್ಲದಿದ್ರು ಹೆಂಗಾಗ್ತದ? ಅಲೌಕಿಕ ಸಂಬಂಧದಿಂದ ಆಗ್ತದ ಹೇಳ್ತೇವಲ್ಲ ನಾವು. ಈಗ ನಿಮ್ಗೆ ಏನ್ ಹೇಳಿದೆ, ಈಗ ಪೇಪರ್ ಮಿಟ್ ಅದೆಲ್ಲ ಅಲ್ಲಿ ವಿಸ್ತಾರವಾಗಿ ನೀವು ಕೇಳಿದ್ರೆ ನಿಮ್ಗೆ ಸಂಶಯ ಹೋಗ್ತಾವ, ಎಲ್ಲ ಹೇಳೋದು ಗೊತ್ತಾಗಲ್ಲ. ಈಗ ನಿಮಗೆ ಘಟದಲ್ಲಿ ಘಟತ್ವ ಐತೇನಿಲ್ಲ, ಮುಂಭಾಗದಲ್ಲಿರೋ ಘಟ, ನಿಮ್ ಘಟದಲ್ಲಿ ಘಟತ್ವ ಐತೇನಿಲ್ಲ, ಹಂಗ ಎಲ್ಲ ಘಟಗಳಲ್ಲಿ ಘಟತ್ವ ಐತೆ. ಅದರೊಳಗೂ ಮತ್ತೆ ಅವರಿಬ್ರು ವಾದ ವಿವಾದ ಐತೆ. ಹಂಗೀಗ ಪೇಪರ್ ಮಿಟ್ ಜ್ಞಾನ ಲಕ್ಷಣ, ಅದು ಸಾಮಾನ್ಯ ಲಕ್ಷಣ, ಇದು ಜ್ಞಾನ ಲಕ್ಷಣ. ಈಗ ಪೇಪರ್ ಮಿಟ್ ಇಂದ್ರಿಯ ಗೋಚರ ಆಗ್ತದಿಲ್ಲ, ನೇತೀಂದ್ರಿಕ, पण ಒಳಗಿನ ರುಚಿಯಲ್ಲಿ ಜ್ಞಾನ ಆಗ್ತದೆ ನಿಮ್ಗೆ ಆಗ್ತದೆ. पण ನೇತೀಂದ್ರಿಯಿಂದ ರುಚಿ ಜ್ಞಾನ ಆಗ್ತದ ಅಲ್ಲ, ಅವ್ರು ಅದೇ ಅಲೌಕಿಕ ಸಂಬಂಧದಿಂದ ಹೇಳ್ತೇವ್ರಿ ನಾವು. ಹಂಗ ಸರ್ಪತ್ವದ ಜ್ಞಾನ ಇಂದ್ರಿಯ ಸಂಬಂಧ ಇಲ್ಲದಿದ್ರೂ ಕೂಡ ಇಲ್ಲಿ ಸರ್ಪತ್ವದ ಜ್ಞಾನ ನಾವು ಹೇಳ್ತೇವೆ. ಸರ್ಪ ಎಂದು ನೋಡಿದ್ರೆ ಸರ್ಪ ಭ್ರಾಂತಿ ಆಗಲ್ಲ, ಇದು ಅಲೌಕಿಕ ಸಂಬಂಧದಿಂದ ಹೇಳ್ತಾರ. ನಿಮ್ಗೆ ಅಲೌಕಿಕ ಸಂಬಂಧ ಅದು ಜ್ಞಾನ ಇದ್ರೆ ನಿಮ್ಗ ಆ ಸಂಪೂರ್ಣ ಅವ್ರು ಮತ ಸಂಪೂರ್ಣ ಕೇಳಿದ್ರಲ್ಲ ಅಲೌಕಿಕ ಸಂಬಂಧದಿಂದ. ಸಾಮಾನ್ಯ ನಿಮ್ಗೆ ಉದಾಹರಣೆ ಹೇಳೋದನ್ನ ಬರೆಯೋದು, ಪೂರ್ಣವಾಗಿ ಅವ್ರು ಹೆಡಿಂಗ್ ಅವೆಲ್ಲ ಕೇಳಿದ್ರಿ ಅಂದ್ರೆ ನಿಮ್ಗೆ ಸಂಶಯ ಬರಲ್ಲ. ಅಂದ್ರೆ ಹ್ಯಾಂಗೆ ಹೇಳ್ತಾರ ಅವರು, ವಾಸ್ತವಿಕ ವೇದಾಂತಗಳು ಇದು ಸಂಭವಿಸುವುದೇ ಇಲ್ಲ, ನಿಮ್ಮ ಅಲೌಕಿಕ ಸಂಬಂಧ ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೂ ವಸ್ತುಕ್ಕೆ ಜ್ಞಾನ में ಅಂದ್ರೆ रज्जु के ज्ञान में विशेषण रज्जुत्व के ज्ञानंकु रज्जुत्व के ज्ञान हेतुता निम्गे हंग वस्तु के सर्पत्व के ज्ञान में विशेषण सर्पत्व के ज्ञानंकु सर्पत्व के ज्ञान हेतुता सर्पत्व के ज्ञान हेतुता ಅಂದ್ರೆ ಕಾರಣ ಹೌದಿಲ್ಲ. ಹೆಂಗ ನೀವು वस्तु के ब्रह्म के ज्ञान के ज्ञान में विशेषण सदादि के ज्ञान को सदादि के ज्ञान विशेषण है ಅಂತ ಹೇಳ್ತೀರಲ್ಲ, ಹಂಗ ನಾವು ಹೇಳ್ತೇವೆ ಅಂತ ಆಯ್ತಾ. बर सर्पत्व से नेत्र का संयुक्त समवाय संबंध है ही नहीं इल्वे ಇಲ್ಲ. ಆದರೂ ಅವನು ಏನ್ ಹೇಳ್ತಾರೆ ಸಮಾಧಾನ, ಇಂದ್ರಿಯಕ್ಕೆ ಸಂಬಂಧ ವಿನಾಹಿ ಅವರು ಆ ಸರ್ಪತ್ವದೊಡನೆ ಸರ್ಪದೊಡನೆ ಇಂದ್ರಿಯ ಸಂಬಂಧ ಇದ್ರೆ ಸರ್ಪತ್ವ ಜ್ಞಾನ ಆಯ್ತು. ಪರಂತು ಇಂದ್ರಿಯ ಸಂಬಂಧ ಇಲ್ಲದಿದ್ದರೂ ಕೂಡ ತಥಾಪಿ ಅದೇ ಆ ಹೆಡಿಂಗ್ ತೆಗೀರಿ ಇದ್ದೇನ तेरावा चढ़ तथापि यद्यपि सर्पत्व से नेत्र का संयुक्त समवाय संबंध है ही नहीं हाँ है नहीं, तथापि इंद्रिय के संबंध विना ही इंद्रिय संबंध इಲ್ಲದಿದ್ದರೂ ಕೂಡ दोष बलते सर्पत्व का संबंध रज्जु में नेत्र से प्रतीत हो गए. ಅದಕ್ಕೆ ಅಲೌಕಿಕ ಸಂಬಂಧದಿಂದ ಹೇಳ್ತೇವೆ. ಬತ್ತಿದೆ ಅಂದ್ರೆ ನಿಮ್ಗೆ ಧ್ಯಾನ ಬರಲ್ಲ. ಹಾ ಲೇಟು समझने में जरा देर लगती है. ಅದು ಸಂಪೂರ್ಣ ನಿಮ್ ಪ್ರಕ್ರಿಯೆ ಅವದೆಲ್ಲ ಓದಿರಲ್ಲ ಅಂದ್ರೆ ಇದು ಪ್ರತ್ಯಕ್ಷ ಪ್ರಮಾಣದ ಸ್ವಲ್ಪ ಇದು ಕೊಟ್ಟರ ಅವರು ವಿಸ್ತಾರವಾಗಿ ನೀವು ದೋನ್ಸೈತೆ ಅವ್ರದ್ದು ಒಂದೊಂದು ಹೆಡಿಂಗ್ ಅದ, ಒಂದೊಂದು ಎರಡೆರಡು ಮೂರು ಹೆಡಿಂಗ್ಗಳು ಜ್ಞಾನ ಲಕ್ಷಣ. ಹಾ ಅಲೌಕಿಕ ಸಂಬಂಧ ಇದು ನ್ಯಾಯಶಾಸ್ತ್ರಕಾರರು ಬಹಳಷ್ಟು ಓದೋರಿಗೆ ಅವೆಲ್ಲ ತಿಳಿತಾವ. ನಿಮ್ಗ ಓದಿದ ಶುರುವಾತಿ ನೀವು ನಿಷ್ಠ ಹೆಡಿಂಗ್ ಓದ್ರಿ, ಓದಿ ನೀವು ನಾಳೆ ಸ್ವಲ್ಪ ಸಾರಾಂಶ ಹೇಳ್ರಿ ನೀವು ಅಂತ ಹೇಳ್ತೀನಿ. ಓದಿದ್ರು ತಿಳಿಯಲ್ಲ ಜ್ಞಾನ ಲಕ್ಷಣ, ಓದಿದ್ರು ತಿಳಿಯಲ್ಲ. ಹಾ संबंध विना ही दोष बलते सर्पत्व का संबंध रज्जु में नेत्र से प्रतीत होवे, परंतु जाको दंडत्व की स्मृति पूर्व होवे ताकू रज्जु में दंडत्व भाष्य है. ಯಾವನಿಗೆ ದಂಡತ್ವದ ಸ್ಮೃತಿ ಇರೋದು ಅವನಿಗೆ ಹಗ್ಗದಲ್ಲಿ ದಂಡತ್ವ ತೋರ್ತದ. ಮೊದಲ ಪೂರ್ವ ಸ್ಮೃತಿ ಅವನಿಗೆ ಬೇಕು, ಪೂರ್ವ ಸ್ಮೃತಿ ಅವನಿಗೆ ಇಂದ ಪೂರ್ವ ಅನುಭವ ಬೇಕು. जाको दंडत्व की स्मृति पूर्व होवे ताकू दंड में रज्जु में दंडत्व भाष्य है. जाको सर्पत्व की पूर्व स्मृति होवे
ತಾಕು ರಜ್ಜು ಮೇ ಸರ್ಪತ್ವ ಭಾಷೆ ಹೇ ಅಂದ್ರೆ ಸರ್ಪತ್ವ ವಿಶೇಷಣ, ಸರ್ಪ ಇದು ವಿಶೇಷ ಅಂದ್ರೆ ಅವರು ವಸ್ತುವಿನ ಜ್ಞಾನದಲ್ಲಿ ಮೊದಲ ವಿಶೇಷಣ ಜ್ಞಾನ ಕಾರಣ, ವಸ್ತುವಿನ ಜ್ಞಾನದಲ್ಲಿ ಮೊದಲ ವಿಶೇಷಣ ಜ್ಞಾನವೇ ಕಾರಣದಂತ ನ್ಯಾಯಶಾಸ್ತ್ರಕಾರ ದೀದಿತ್ಕಾರ ಶಿರೋಮಣಿ ಭಟ್ಟಾಚಾರ್ಯ ಹೇಳಿದ್ರು. ಅದಕ್ಕೆ ಈಗ ವಸ್ತುಕ್ಕೆ ಜ್ಞಾನವೇ ವಿಶೇಷಣ ಜ್ಞಾನಕ್ಕೂ ಹೇತುತ ಅಂದ್ರೆ ನ್ಯಾಯಿಕರ ಮತದಲ್ಲಿ ಅವರು ಬ್ರಹ್ಮ ಇಂದ್ರಿಯಜನ್ಯ ಅಂತ ಹೇಳ್ಯಾರ. ವಾಸ್ತವ ಬ್ರಹ್ಮ ಇಂದ್ರಿಯಜನ್ಯ ಇಲ್ಲ. ಆ ಬ್ರಹ್ಮ ಸಿದ್ಧ ಮಾಡುವ ಸಲುವಾಗಿನೇ ಈಗ 4ನೇ 14ವ ಹೆಡಿಂಗ್ ಹೇಳವರಿದ್ದಾರೆ. ಹೆಂಗ್ ಬ್ರಹ್ಮಜ್ಞಾನದಲ್ಲಿ ವಿಶೇಷಣ ಜ್ಞಾನ ಕಾರಣದ, ಬ್ರಹ್ಮಜ್ಞಾನದಲ್ಲಿ ಶೂನ್ಯಕ್ಕೆ ವಿಶೇಷಣ ಜ್ಞಾನ ಕಾರಣದ ಅಂತ ನಾವು वस्तु के ज्ञान में विशेषण के ज्ञान को हेतुता जहाँ दोष रहित इंद्रिय ते यथार्थ ज्ञान होवे, दोष रहित ಇಂದ್ರಿಯದಿಂದ ಯಥಾರ್ಥ ಜ್ಞಾನ ಆಗುತ್ತದೆ ಅಂದ್ರೆ ಪ್ರಮಜ್ಞಾನ ಆಗುತ್ತದೆ. ಪ್ರಮಜ್ಞಾನ ರೀತಿ ಏನೈತೆ? ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಯ್ತಪ್ಪ ಅಂದ್ರ ಆ ವೃತ್ತಿ ಆವರಣ ಭಂಗ ಮಾಡುತ್ತದೆ. ವೃತ್ತಿಯಲ್ಲಿದ್ದಂತ ಚಿದಾಭಾಸ ಇದು ಘಟ ಅಂತ ತಿಳಿತಾ ಇದ್ದಾನೆ. ಇದು ಇನ್ನು ನಿಮಗೆ ದೋಷದ ಭ್ರಮದ ರೀತಿನೂ ಗುರ್ತದ. ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ತಂದು ಹಗ್ಗಕ್ಕೆ ಸಂಬಂಧ ಆಗ್ತದ. ಅಲ್ಲಿ ಹಗ್ಗದ ಯಥಾರ್ಥ ಜ್ಞಾನ ಆಗ್ಲಿಲ್ಲ. ಅಂದ್ರೆ ಉಪಯುಕ್ತ ಚೇತನಸ್ಥ ವಿದ್ಯೆ ಶೋಭವೆಂದಿ ಆಯ್ನಾಗರಾಗಿತ್ತು. ಹಾ, ವೇದಾಂತಿಗಳದು ಅಂತಃಕರಣ ವೃತ್ತಿ ರಜ್ಜು ಕೋವೇನೋ ಸಂಬಂಧ ಆಗೈತಿ, ಸಂಬಂಧ ಆಗೈತಿ, ಹಗ್ಗಕ್ಕೆ ಸಂಬಂಧ ಆಗೈತಿ. ಪರಂತು ಸಂಬಂಧ ಆಗಿದರೂ ಕೂಡ ಹಗ್ಗದು ಯಥಾರ್ಥ ಜ್ಞಾನ ಆಗಲಿಲ್ಲ. ಯಾಕಂದ್ರೆ ಅಲ್ಲಿ ಮಂದ ಅಂಧಕಾರ ದೋಷ ಐತಿ, ಹೌದಿಲ್ಲ? ಮಂದ ಅಂಧಕಾರ ದೋಷಗಳನ್ನ ಆಗ್ಲಿಲ್ಲ. ಈಗ ಮನುಷ್ಯ ಜನ್ಮ ಬಂದುದೇ ನಾ ಯಾರ ಅಂತ ತಿಳಿಲಿಕ್ಕ, ಹಗ್ಗಕ್ಕೆ ಸಂಬಂಧ ಆಗಿದ್ರು ಹಗ್ಗದ ವಿಷಯ ಜ್ಞಾನ ಆಗಲಿಲ್ಲ. ಯಾಕ? ದೋಷ. ಹಂಗ ಮನುಷ್ಯ ಜನ ಬಂದುದು ಅದಕ್ಕೆ ಕಾರಣ ನಾ ಯಾರಂದು ತಿಳ್ಕೊಳಕ್ಕೆ ಬಂದುದು, ಪರಂತು ದೋಷ ತಿಳಿಬಿಡುವಂದು, ಹೌದಿಲ್ಲ? ಆದ ನಂತರ ಆ ಯಾನು ಹಗ್ಗ ಉಪಯುಕ್ತ ಚೇತನ ಆಶ್ರಿತ ಇರುವ ಯಾವ ಅವಿದ್ಯ ಅಂದ್ರನೇ ಸ್ಥೂಲ ವಿದ್ಯಾ, ತಮೋಗುಣ, ಅವಿದ್ಯಾದ ತಮೋಗುಣ ಸರ್ಪಾಕಾರ ಆಯ್ತು. ಆ ಅವಿದ್ಯಾದ ಸತ್ವಗುಣ ಜ್ಞಾನಾಕಾರ ಆಯ್ತು. ಇದಂ ಸರ್ಪ, ಇದಂ ರಜತ. ಹಾ, ಇದು ಕ್ಷೋಭ ಹೊಂದಿ, ಕ್ಷೋಭ ಹೊಂದಿ. ಹಾ, ಇದು ಭ್ರಮದ ರೀತಿ ವೇದಾಂತಿಗಳದು. ಆಯ್ತಾ? जहाँ दोष रहित इंद्रिय के यथार्थ ज्ञान हुए ता भी विशेषण का ज्ञान हेतु है. ವಿಶೇಷಣ ಜ್ಞಾನ ಅಲ್ಲಿ ನೋಡಿ, ದೋಷ ರಹಿತ ಎಲ್ಲಿ ಜ್ಞಾನ ಆಗುದು ಅಲ್ಲಿ ಆದ್ರೂ ಕೂಡ ತಾ भी विशेषण का ज्ञान हेतु है. याते रज्जु ज्ञान ते पूर्व रज्जुत्व का ज्ञान होवे है. ಆದ್ರಿಂದ ಹಗ್ಗದ ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ರಜ್ಜುತ್ವದ ಜ್ಞಾನ ಆಗುತ್ತದೆ, ರಜ್ಜುತ್ವದ ಜ್ಞಾನ ಆಗುತ್ತದೆ. ಈಗ ಅವರು ಒಂದು ದೃಷ್ಟಾಂತ, ಲೌಕಿಕ ದೃಷ್ಟಾಂತ ಕೊಟ್ಟು ಹೇಳ್ತಾರೆ ನಿಮ್ಗೆ. ದೃಷ್ಟಾಂತ ಬಳತ ಅಂದ್ರೆ ಬಹಳ ಪ್ರಕಾರವಾಗಿ ಹೇಳ್ಯಾರ ಅವರು. ನಿಮ್ಗೆ ಓದೋದ್ರ ಸ್ವಲ್ಪ ಬೇಜಾರಾಗ್ಬಿಡ್ತದ. ದೃಷ್ಟಾಂತ ಎಲ್ಲ ನಮ್ಮ ಲೌಕಿಕ ದೃಷ್ಟಾಂತದ, पण ಒಂದೊಂದು ಪ್ರಕಾರ ಡಬಲ್ ವಿಶೇಷಣ, ವಿಶೇಷ, ಮತ ವಿಶೇಷ, ಮತ ವಿಶೇಷಣ, ವಿಶೇಷ, ಇವು ಒಂದೊಂದು ಮೂರ್ ಹಾ. ಅಂದ್ರೆ ಮೊದಲ ವಿಶೇಷಣ ಜ್ಞಾನ, ಆ ವ್ಯಕ್ತಿ ವಿಶೇಷ, ಯಾವನಿಗೆ ಯಾವ ವಿಶೇಷಣ ಜ್ಞಾನ ಅವನಿಗೆ ಇರುವುದೋ ಅವನಿಗೆ ಆ ವಿಶೇಷಣ ಜ್ಞಾನನೇ ಆಗುತ್ತದೆ ಅಂತ ಅವ್ರದು. ಅದಕ್ಕೆ ಅವರು ಹಿಂಗ 5 ವಿಶೇಷಣಗಳ ಜ್ಞಾನ ಹೇಳ್ಕತ್ತಾರೆ. 5 ವಿಶೇಷಣಗಳು ಜ್ಞಾನ. ಒಬ್ಬ ಬ್ರಾಹ್ಮಣನಿಗೆ ಒಬ್ಬನಿಗೆ ಅವ ಬರೇ ರುಮಾಲು ಉಟ್ಕೊಳ್ಳೋದು ಅವನಿಗೆ ವಿಶೇಷಣ ಜ್ಞಾನದ, ಒಬ್ಬನಿಗೆ ಅವನ ಬಿಳಿ ಅಂಗಿ ವಿಶೇಷಣ ಜ್ಞಾನದ, ಒಬ್ಬನಿಗೆ ಧೋತರ ಅಂಗದು, ಒಬ್ಬನಿಗೆ ಬ್ರಾಹ್ಮಣ ಅದನ ಪರಂತು ಕೈಯಾಗ ದಂಡ ಹಿಡ್ದಾನ. ಹೇಳುವುದೇನು, ಕಂಚುಕವಾಲ
ಅಂದ್ರೆ ರುಮಾಲ್ ವಾಲ, ಕಂಚುಕವಾಲ, ದಂಡವಾಲ, ಇವು 5 ವಿಶೇಷಣಗಳ ಜ್ಞಾನ ಇರೋಣದಿಂದ ಅವರಿಗೆ ಹಂಗ ವಿಶೇಷಣ ಜ್ಞಾನದಿಂದ ಆ ವಿಶೇಷ ಜ್ಞಾನ ಆಗ್ತದ. ಅದಕ್ಕೆ ಇಷ್ಟು ದೃಷ್ಟಾಂತ ಕೊಟ್ಟರು ಅವರು. ತಿಳಿತಿಲ್ಲ ನಿಮ್ಗೆ? ಆಗಲ್ಲ. ಯಾರಿಗೆ ಯಾವ ವಿಶೇಷಣ ಜ್ಞಾನ ಇರುವುದೋ, ಯಾರಿಗೆ ಯಾವುದು ವಿಶೇಷಣ ಜ್ಞಾನ ಇರೋದು ಅವರಿಗೆ ಆ ವಿಶೇಷಣ ಸಹಿತ ವಿಶೇಷ ಜ್ಞಾನ ಆಗ್ತದೆ. ಜಾತಿ ಆಗತ್ತೇನ್ರಿ? ಇಲ್ಲ, ವಿಶೇಷಣ ವಿಶೇಷಣ ಜಾತಿ ಹೆಂಗ್ ಆಗಲ್ಲ. ಅಂದ್ರೆ ಈಗ ಅವ್ರ ಮುಂದೆ ಬ್ಯಾರೆ ಹೇಳೋರದರಿಗೆ ಮುಂದಿನ ಹೇಳಿಂಗದಾಗ ವಿಶೇಷಣ, ನೀವು ವಿಶೇಷಣ ಎಲ್ಲ ಕಡೆ ಒಂದೇ ಜಾತಿನೇ ತಗೋಬೇಡಿದ್ರಿ. ಎಲ್ಲ ಕಡೆ ಒಂದಿಲ್ಲ. ನೋಡ ಮುಂದೆ 15 ಅಂದ್ರೆ ಸಂಬಂಧಕ್ಕೆ ಯಾವುದು ಸಂಬಂಧಕ್ಕೆ ಯಾವುದು ಪ್ರತಿ ಇರೋದಿಲ್ಲ ಅದಕ್ಕೆ ವಿಶೇಷಣ ಅನ್ರಿ. ಸಂಬಂಧಕ್ಕೆ ಯಾವ್ದು ಅವನು ವಿಶೇಷ ಇರೋದು ಅದಕ್ಕೆ ಅನಿವಾರ್ಯ ಅನ್ರಿ. ಈ ಮುಂದೆ ಲಕ್ಷಣ ಹೇಳ್ತಾರ. ಕಾಯ್ತೆ ನೋಡ್ರಿ ಸಿಗ್ತದೆ. ಅದ್ರಾಗ ಅವ್ರು ಈಗ ನಮ್ಗೇನು ಸಿದ್ಧಾಂತಕ್ಕೆ ಏನು ಅನುಕೂಲ, 5 ವಿಶೇಷಣ ಜ್ಞಾನ. ಬ್ರಹ್ಮನಲ್ಲಿ ಕೂಡ 5 ವಿಶೇಷಣಗಳ ಜ್ಞಾನ ಅದಾವ. ಸತ್ತು, ಚಿತ್ತು, ಆನಂದ, ನಿತ್ಯ, ಪೂರ್ಣ, ಹಿಂಗ 5 ವಿಶೇಷಣಗಳ ಜ್ಞಾನ. 5 ವಿಶೇಷಣಗಳ ಜ್ಞಾನ ಫಕ್ತ ವೇದಾಂತಿಗೆ ಅಟ್ಟೆ ಐತಿ, ಎಲ್ಲರಿಗಿಲ್ಲ. ಒಬ್ರು ಸತ್ ಅಂತಾರ, ಒಬ್ರು ಸತ್ತು ಚಿತ್ತು ಅಂತಾರ, ಒಬ್ರು ಆನಂದ ಅಂತಾರ, ಒಬ್ರು ನಿತ್ಯ ಅಂತಾರ, ಒಬ್ರು ನಿತ್ಯ ಪೂರ್ಣ ಅಂತಾರ. ಈ ಒಬ್ಬೊಬ್ರು ಹಿಂಗ ಅಂದಾರ. ಎಲ್ಲರೂ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅಂತ ಹಿಂಗ ವೇದಾಂತಿಗಳು ಬಿಟ್ಟು ಬಾಕಿದವ್ರು ಅಂದಿಲ್ಲ. ಹಂಗ ಒಬ್ಬೊಬ್ರಿಗೆ ಒಂದೊಂದು ವಿಶೇಷಣಗಳ ಜ್ಞಾನ ಅದ. ಅಟ್ಟೆ ತಿಳಿಸಿಲ್ಲ. ಈಗ ನಾವು ಸ್ವಲ್ಪ ಓದ್ತಾ ನೋಡ್ರಿ, ನೀವು ಅಲ್ಲಿ ನೀವು ಸ್ವಲ್ಪ ಅಲ್ಲೇ ಲಕ್ಷ ಕೊಟ್ಟು ಇಟ್ರಿ ಅಂದ್ರ ನಿಮಗೆಲ್ಲ ರುಮಾಲ್ದು ಅಂಗಿದು ಜ್ಞಾನ ಆಗ್ತದ. ಇಲ್ಲ ಅಂದ್ರ ಬರೇ ನೋಡ್ರಿ ದೃಷ್ಟಾಂತ ನೋಡ್ರಿ. ಶ್ವೇತ ಉಷ್ಣಿಶ್. ಶ್ವೇತ ಉಷ್ಣಿಶ್ ಅಂದ್ರ ಪಾಂಡ್ರ ಫೇಟಾವಲ್ಲ, ಬಿಳಿ ರುಮಾಲ್ ಒಳ. ಶ್ವೇತ ಅಂದ್ರೆ ಬಿಳಿದು, ಏನ್ ಎಲ್ಲ ಬಿಳಿದದವ. ಪರಂತು ಯಾನು ಉಷ್ಣಿಶ್ ಅಂದ್ರ ರುಮಾಲ್ ಉಳ್ಳವ, ಪೇಟಾವಾಲ. ಶ್ವೇತ ಕಂಚುಕವಾನ್ ಅಂದ್ರ ಪಾಂಡ್ರ ಶರ್ಟ್ ವಾಲ. ಶ್ವೇತ ಶ್ವೇತ ಅದ ನೋಡ್ರಿ ಎರಡು. ಪಾಂಡ್ರ ರುಮಾಲ್ ಪೇಟಾವಾಲ. ಪೇಟಾವಾಲ ಅಂದ್ರೆ ರುಮಾಲ್ ಉಳ್ಳವ. ಕಂಚುಕವಾನ್ ಅಂದ್ರೆ ಶರ್ಟ್. ಮುಂದೆ ನೋಡ್ರಿ ಮೂರನೇದು ಎಷ್ಟಿಧರ. ಎಷ್ಟಿಧರ ಅಂದ್ರೆ ಖಟಿಗೆ. ಎಷ್ಟಿಧರ ಬ್ರಾಹ್ಮಣ, ಖಟಿ ಹಿಡಿದಂತ ಬ್ರಾಹ್ಮಣ. ನೇತ್ರ ಸಂಯೋಗ ಹೋವೆ. ನೇತ್ರದಿಂದ ಆ 3 ಜೊತೆಗೆ ಸಂಯೋಗ ಆಯ್ತು. ಕದಾಚಿತ್ ಮನುಷ್ಯ ಐಸಾ ಜ್ಞಾನ ಹೋವೆ. ಕದಾಚಿತ್ ನಮ್ಗೆ ಏನಂತ ಒಬ್ಬ ಮನುಷ್ಯ ಇದ್ದಾನ. ಕದಾಚಿತ ಮನುಷ್ಯ ಐಸಾ ಜ್ಞಾನ ಹೋವೆ. ಕದಾಚಿತ್ ಬ್ರಾಹ್ಮಣ ಹೇ ಐಸಾ ಜ್ಞಾನ ಹೋವೆ. ಕದಾಚಿತ ಎಷ್ಟಿಧರ ಬ್ರಾಹ್ಮಣ ಹೇ. ಎಷ್ಟಿ ವೇ ಅಲ್ಲ ನೋಡ್ರಿ, ಈ ಕಡೆ ನೋಡ್ರಿ, ಕಡಿ. ಓ ಸ್ವಾಮಿಗಳ, ನೀವೆಲ್ಲ ನ್ಯಾಯಕ್ಕೆ ಓದ್ತಾರು. ಎಷ್ಟಿ ಬ್ಯಾರೆ, ದಂಡ ಬ್ಯಾರೆ. ಎಷ್ಟಿ 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 ಅಂದ್ರೆ ಎಷ್ಟಿಗಳಲ್ಲ. ಏನ್ರಿ ಎಷ್ಟಿ ಈಗ ಕೈಯಾಗ ಹಿಡ್ತೀವಿ ಎಲ್ಲ ಸಮಷ್ಟಿ. ಏನ್ ಎಷ್ಟಿ ಎಷ್ಟಿನು ದಂಡನು ಫರಕ್ ಅದ. ಎಷ್ಟಿ 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 ಅಂದ್ರಿ ನೀವು ಎಷ್ಟಿ ಅಲ್ಲ. ಎಷ್ಟಿ 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 ಅಂದ್ರೆ ಕಠಿಣೆ. ಎಷ್ಟಿಗೆ ಹೋಗಿರೇನು? ಎಷ್ಟಿ ಬೇರೆ, ಎಷ್ಟಿ ಅಲ್ಲ ಎಷ್ಟಿ. ಎಷ್ಟಿ ಎಷ್ಟಿ ನೋಡ್ರಿ. ಸ್ವಲ್ಪ ನಿಮ್ ಮೊದಲು ಅವೆಲ್ಲ ಸರಿಯಾಗಿ ಓದ್ ತೋರಿಸ್ತಾ ಒಮ್ಮ ಎಲ್ಲ ನೀವು ಅಲ್ಲೇ ಲಕ್ಷ ಕೊಟ್ಟು ಕೇಳ್ರಿ. ಎಷ್ಟಿ ಅಂದ್ರೆ ಗೊತ್ತಾಯ್ತಲ್ಲ, ಕಟ್ಗಿನೇ. ಕೈಯಾಗ ಎಲ್ಲ ಮಾಡ್ಕೊಂಡು ದಂಡ ದಂಡ ಕಟ್ಟಿಗೆ ಸಾಮಾನ್ಯ ಎಲ್ಲ ಕಟ್ಟಿಗೆನೇ ಅದಾವ. ಎಲ್ಲ ಸಾಮಾನ್ಯ ದಂಡ ಅಲ್ಲಿಗೆ ಬರಲ್ಲ. ಕೈಯಾಗ ಇಟ್ಕೊಂಡು ದಂಡಿ ಪುರುಷ, ಕಟ್ಟಿಗೆ ದಂಡ ಹಿಡ್ಕೊಂಬಂದನು ದಂಡಿ ಪುರುಷ. ಎಲ್ಲ ಕಡೆ ಕಾಸ್ಟ್ 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 ठीक है। काष्ठ पासन यष्टिधर ब्राह्मण से नेत्र का संयोग होवे ता कदाचित मनुष्य है ऐसा ज्ञान होवे, कदाचित ब्राह्मण है ऐसा ज्ञान होवे, कदाचित यष्टिधर ब्राह्मण है। ಮೂರನೇ ನೋಡು
ಅವು ಒಂದೊಂದೊಂದು ಆಕಡೆ ಹಾಕ್ಲಿಕ್ಕೆ ಹಂಗೆ ನೀವು ಇಲ್ಲ ಶ್ವೇತ ಉಷ್ಣಿಸ್ 1, ಶ್ವೇತ ಕಂಚುಕವಾನ್ 2, ಈ ಎಷ್ಟಿದಾರ 3 ತಿಳಿತ್ರಿ. ಹಾ ಇಲ್ಲಿ ಇಲ್ಲ ಕದಾಚಿತ್ ಎಷ್ಟಿಧರ್ ಬ್ರಾಹ್ಮಣ 3, ಕದಾಚಿತ್ ಕಂಚುಕವಾಲ ಬ್ರಾಹ್ಮಣ 4. ಎಷ್ಟಿದರ ಬ್ರಾಹ್ಮಣದಿಂದಾಗ 2 ವಿಶೇಷಣಗಳದಾವ. ಕಂಚುಕವಾಲ ಬ್ರಾಹ್ಮಣ ಅಂದ್ರ ಇಲ್ಲೂ 2 ವಿಶೇಷಣಗಳಿದಾವ. ಐಸಾ ಜ್ಞಾನ ಹೋವೆ. ಕದಾಚಿತ್ ಶ್ವೇತ ಕಂಚುಕವಾಲ ಬ್ರಾಹ್ಮಣ ಹೇ, हाँ कंचुक वाला, श्वेत कंचुक वाला ब्राह्मण है, ऐसा ज्ञान होवे है. कदाचित उष्णिस वाला ब्राह्मण है, कदाचित उष्णिस फेटा वाला ब्राह्मण है, ऐसा ज्ञान होवे. कदाचित श्वेत उष्णिस वाला ब्राह्मण है, ऐसा ज्ञान होवे. कदाचित उष्णिस वाला कंचुक वाला यष्टिधर ब्राह्मण है. ಇಲ್ಲಿ 4 ವಿಶೇಷಣ ಕೊಟ್ರೊಮ್ಮೆ. ಯಾವನಿಗೆ 4 ವಿಶೇಷಣ ಜ್ಞಾನ ಅದ, ಯಾವನಿಗೆ 4 ವಿಶೇಷಣ ಜ್ಞಾನ ಅದ ಅವನಿಗೇನು ಉಷ್ಣಿಸ್ವಾಲ ಕಂಚುಕವಾಲ ಎಷ್ಟಿದರ್ ಬ್ರಾಹ್ಮಣ ಐಸಾ ಜ್ಞಾನ ಹೋವೆ. ಕದಾಚಿತ್ ಶ್ವೇತ ಉಷ್ಣಿಸ್ವಾಲ ಶ್ವೇತ ಕಂಚುಕವಾಲ ಎಷ್ಟಿದರ್ ಬ್ರಾಹ್ಮಣ ಐಸಾ ಜ್ಞಾನ ಹೋವೆ. ತಾ ಅಲ್ಲಿ ಇಷ್ಟು ವಿಶೇಷಣಗಳ ಜ್ಞಾನ ಹೇಳಿದರು 4. नेत्र संयोग तो सारे ज्ञानों का साधारण कारण है. ನೇತ್ರ ಸಂಯೋಗ ಏನು ಎಲ್ಲ ಸಾಧಾರಣ ಕಾರಣ ಐತದ. ನೇತ್ರ ನೋಡುತ್ತೆ ಎಲ್ಲ ಪೇಟವಲ ನೋಡ್ಲಿ ಕಂಚುಕವಲ ನೋಡ್ಲಿ ಎಷ್ಟು ನೇತ್ರ ಸಂಯೋಗ ಆಗಲಿಕ್ಕೆ ಬೇಕು ಹೌದಿಲ್ಲ. ಕಾರಣ ಹೈ ಜ್ಞಾನೋं की ವಿಲಕ್ಷಣ, ಜ್ಞಾನಗಳ ವಿಲಕ್ಷಣ ಕಂಚುಕವಾಲ ಉಷ್ಣಿಸುವಾಲ ಎಷ್ಟಿದರ ಇವು ಜ್ಞಾನ ವಿಲಕ್ಷಣ ಎಲ್ಲ ಬೇರೆ ಬೇರೆ. ತಾಮೇ ಯೇ ಹೇತು ಹೈ, ಅದಕ್ಕೆ ಏನ್ ಕಾರಣ? ಜಾ ಮನುಷ್ಯತ್ವ ರೂಪ ವಿಶೇಷಣ ಕಾ ಮೊದಲು ಮನುಷ್ಯ ಅಂದ ನೋಡ್ರಿ ಎಕ್ಸಾಮ್ 2ನೇ ಲೈನ್ದಾಗ ಭಕ್ತೇನು ಒಂದ್ ಹಾಕತ್ತ ಮನುಷ್ಯ ಎಲ್ಲಾ ಜ್ಞಾನಗಳಿಗೆ ಸಾಧಾರಣ ಕಾರಣ ನೇತ್ರ ಸಂಯೋಗ ಎಲ್ಲದ್ರಾಗ ಐತಿನೇ. ನೇತ್ರ ಸಂಯೋಗ ಆಗ್ಲಾರ್ದೆ ಜ್ಞಾನಿ ಆಗಲ್ಲ, ನೇತ್ರ ಸಂಯೋಗ ಆಗ್ತದ. ಆದ್ರೂ ಆ 5 ಜ್ಞಾನಗಳದ ವಿಲಕ್ಷಣಕ ಕಾರಣ ಯಾನು ಅದು ಹೇಳ್ತಾನ. जहाँ मनुष्यत्व रूप विशेषण का ज्ञान नेत्र का संयोग होवे. ಮನುಷ್ಯತ್ವ ರೂಪ ವಿಶೇಷಣ ಜ್ಞಾನ ಅವನಿಗೆ ಇರಬೇಕು, ವಿಶೇಷಣ ಜ್ಞಾನ ಮತ್ತೆ ನೇತ್ರದ ಸಂಯೋಗ ಆಗಬೇಕು. ತಾ ಮನುಷ್ಯ ಹೇ, ತಾ मनुष्य है, ऐसा चाक्षुष ज्ञान होवे है. जहाँ ब्राह्मणत्व का ज्ञान नेत्र संयोग होवे ता ब्राह्मण है, ऐसा चाक्षुष ज्ञान होवे. जहाँ यष्टि और ब्राह्मणत्व का ज्ञान नेत्र संयोग होवे ता यष्टिधर ब्राह्मण है, यष्टिधर ब्राह्मण है, ऐसा चाक्षुष ज्ञान होवे है. ಕಣ್ಣಿನಿಂದ ಹಿಂಗ ಜ್ಞಾನ ಆತ ಅಂತ ಹೇಳ್ಬೇಕನವ, ನೇತ್ರದಿಂದ ಹಿಂಗ ಜ್ಞಾನ ಆತಾವ. ಜಹಾ ಕಂಚುಕ ಕಂಚುಕ ಬ್ರಾಹ್ಮಣತ್ವ ರೂಪ 2 ವಿಶೇಷಣ ಕಾ ಜ್ಞಾನ. ಎರಡು ವಿಶೇಷಣೆ ಕಂಚುಕ ಮತ್ತು ಬ್ರಾಹ್ಮಣತ್ವ. ಕಂಚುಕತ್ವ ब्राह्मणत्व रूप 2 विशेषण का ज्ञान और नेत्र का संयोग होवेता कंचुक वाला ब्राह्मण है, कंचुक वाला ब्राह्मण है, ऐसा चाक्षुष ज्ञान होवे. जहाँ श्वेतता विशिष्ट ನೋಡಿ ಬಿಳಿ ವಿಶಿಷ್ಟ ಕಂಚುಕ ರೂಪ ವಿಶೇಷಣ का ಯಾರು ಬಿಳಿದು ಮತ್ತು ಕಂಚುಕ ನೋಡ್ರಿ ಶ್ವೇತ ಕಂಚುಕ पांढरा शर्ट वाला बिड़ी शर्ट वाला श्वेतता विशिष्ट कंचुक रूप विशेषण का और ब्राह्मणत्व रूप विशेषण का ज्ञान नेत्र का संयोग हुए ता श्वेत कंचुक वाला ब्राह्मण है, श्वेत कंचुक वाला ऐसा चाक्षुष ज्ञान हुए. जहाँ उष्णीश ब्राह्मणत्व रूप 2 विशेषण का ज्ञान हुए. ಶ್ವೇತ ಉಷ್ಣಿಷ
ಉಷ್ಣಿಷತ್ವ ಬ್ರಾಹ್ಮಣತ್ವ ಗುಣ ಅಂದ್ರೆ ಇಲ್ಲಿ ಶ್ವೇತತಾ ವಿಶಿಷ್ಟ ಉಷ್ಣಿ ಸ್ವರೂಪ ವಾಲ ಉಷ್ಣಿಸುವಾಲ. ಉಷ್ಣಿಷತ್ವ ವಿಶೇಷಣ ಎರಡನ್ನ ಕತ್ತಾರಲ್ರಿ ಅವ್ರು. ಹಾ ನೋಡೋಣ, ಉಷ್ಣಿಷತ್ವ ಮತ್ತು ಬ್ರಾಹ್ಮಣ ನಿಮ್ಮಲ್ಲಿ ಏನ್ ಕೊಟ್ರ? ಉಷ್ಣಿಷತ್ವ ಕೊಡೋದು. उष्ण पठन हाँ श्वेतता विशिष्ट उष्णी स्वरूप विशेषण का ज्ञान और ब्राह्मण स्वरूप विशेषण का ज्ञान नेत्र का संयोग होवे ता श्वेत उष्णिस वाला ब्राह्मण है ऐसा चाक्षुष ज्ञान होवे है ता उष्णिस कंचुक यष्टि ब्राह्मण न ಇಲ್ಲಿ ನೋಡಿ ಬ್ರಾಹ್ಮಣತ್ವ ನ ಇಲ್ಲ ಬ್ರಾಹ್ಮತ್ವ ಕೆಳಗ ಶಿಕಾದಿಲ್ಲ ನಿಮಗೂ ज्या ಉಷ್ಣಿಸ ಕಂಚುಕ ಯಷ್ಟಿ ಮತ್ತು ಬ್ರಾಹ್ಮಣ ನ ಬೇಕಲ್ಲಿ ಬ್ರಾಹ್ಮಣತ್ವ ನ ಇಲ್ಲ. ಹಾ ನಿಮ್ಮಲ್ಲಿ ಅದ ನಿಮ್ಮಲ್ಲಿ ಯಾರೇ ಶಾಸ್ತ್ರಿ ಅವ್ರಿ ಬ್ರಹ್ಮತ್ವ ಜ್ಞಾನಕ್ಕೆ ಸಾಥ ನೇತ್ರ ಸಂಯೋಗ ಹೋ ಬಹಳ ಚಳ ಬಂದೇನ एकदम ता श्वेत उष्णिस वाला ब्राह्मण ऐसा चाक्षुष ज्ञान होवे ಸಿಗ್ತಿಲ್ಲ ಅಲ್ಲಿ उष्णिस कंचुक यष्टि ब्राह्मणत्व इन चारी विशेषण का ज्ञान और नेत्र का संयोग होवेता उष्णिस वाला कंचुक वाला यष्टिधर ब्राह्मण है. ನಿಮಗ ಶ್ವೇತ ವಿಶೇಷಣ ಉಷ್ಣಿಸ ಇದು ವಿಶೇಷ ವಿಶಿಷ್ಟ ಜ್ಞಾನ ತಿಳಿಸಿಲ್ಲ. उष्णिस वाला कंचुक वाला यष्टिधर ब्राह्मण है ಹಿಂಗ ಜ್ಞಾನ ಆಗುತ್ತದೆ. ತಿತಳಿ ಬ್ರಾಹ್ಮಣ ಇವರು ಶ್ವೇತ ಇದು ವಿಶೇಷಣ ಉಷ್ಣಿಸದ ವಿಶೇಷ ವಿಶೇಷ ಶ್ವೇತ ಇದು ವಿಶೇಷಣ हाँ ಬಿಡ್ಬೇಡ್ರಿ ಐಸಾ ಚಾಕ್ಷುಷ ಜ್ಞಾನ ಹೋವೆ ಹಿಂಗ ಕಣ್ಣಿನಿಂದ ಜ್ಞಾನ ನೇತ್ರದಿಂದ ಚಾಕ್ಷುಷ ಜ್ಞಾನ ಹೋವೆ ज्या श्वेतता विशिष्ट उष्णिस विशेषण का श्वेतता विशिष्ट ನೋಡ್ರಿ ಶ್ವೇತತಾ ವಿಶಿಷ್ಟ ಅಂದಾಗ ಶ್ವೇತ ಇದು ವಿಶೇಷಣ ಏನ್ರಿ ಉಷ್ಣಿಸುದು ವಿಶೇಷ ವಿಶಿಷ್ಟ ಜ್ಞಾನ ಐತೆ ನೋಡು ಹೌದಿಲ್ಲ. ಇನ್ನು ಶ್ವೇತ ವಿಶೇಷಣ ಕಂಚುಕ ಇದು ವಿಶೇಷ ವಿಶಿಷ್ಟ ಜ್ಞಾನ ವಿಶಿಷ್ಟ ಹೇಳ್ತಾರ ಶ್ವೇತತಾ ವಿಶಿಷ್ಟ ಉಷ್ಣಿಸ ವಿಶೇಷಣಗ श्वेतता विशिष्ट कंचुक विशेषण का तैसे यष्टित्व विशिष्ट यष्टि ब्राह्मणत्व रूप विशेषण का ज्ञान और नेत्र का संयोग होवे ता श्वेत उष्णीस श्वेत कंचुक यष्टिधर ब्राह्मण है ऐसा चाक्षुष ज्ञान होवे है. इस रीति से जिस जिस विशेषण का पूर्व ज्ञान होवे ಈ ರೀತಿಯಿಂದ ಯಾವ್ಯಾವ ವಿಶೇಷಣ ಎಟ್ಟಿಗೆ ನಾವು ಹೇಳ್ಕೊಂಡು ಬಂದೇವು ಇವೆಲ್ಲ ಎಷ್ಟು ವಿಶೇಷಣಗಳ ಜ್ಞಾನ ಪೂರ್ವ ಜ್ಞಾನ ಅವನಿಗೆ ಇರುವುದೋ ತಿಸ್ ತಿಸ್ ವಿಶೇಷಣ विशेषण विशिष्ट का ही इंद्रिय ज्ञान होवे जिस जिस विशेषण का पूर्व ज्ञान होवे हाँ ಸರ್ಪತ್ವ ಮೊದಲು ಅವನಿಗೆ ಪೂರ್ವ ಜ್ಞಾನ ಇದ್ರನೆ ಸರ್ಪತ್ವ ಸ್ಮೃತಿ ಆಗುತ್ತೆ ಅಂತ ಮೊದಲು ಅವ್ರು ನೇಮ ಹೇಳ್ಯಾರ. ಹಂಗೆ ಯಾರ್ಯಾರಿಗೆ ಯಾವ್ಯಾವದ ಎಲ್ಲಿ ಯಾವ 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 5 ಅದ ಒಂದೇ ಇದ್ರ ಉಸ್ ಕಿಸ್ ಈಗ ಅಂದ್ರೆ ಅನೇಕ ಇದ್ದು ಅಂದ್ರೆ ತಿಸ್ ತಿಸ್ ಇದೆಲ್ಲ जिस जिस विशेषण का पूर्व ज्ञान होवे तिस तिस विशेषण विशिष्ट का ही इंद्रिय ज्ञान होवे. जिस जिस विशेषण का पूर्व ज्ञान होवे हाँ जिस जिस ಜಾಣತನ ಬರ್ಲಕಂತ ಮತ್ತೆ ಅಂದಾಗ ತಿಳಿಬೇಕಾದ್ರೆ ಹಂಗೆ ಬರ್ಕೋಬೇಕು. ನಿಮಗೆ ತಿಳ್ಕೊಳಕ ಬರೆಯೋದು ಯಾರಿಗೆ ತಿಳಿತಿತ್ತು ಅಂದ್ರ ಯಾಕಂದ್ರೆ ಶಬ್ದ ಜ್ಞಾನ ಭಾಷಾ ಜ್ಞಾನ ಸಂಪೂರ್ಣ ಇದ್ದವ್ರಿಗೆ ಭಯ ಇಲ್ಲ. ನಾವು ಅಕ್ಷರ ಜ್ಞಾನ ಮಾಡಕ್ಕೆ ತಮ್ಮ ಹೋಗ್ತದ್ರಿ ಮತ್ತೆ ಅರ್ಥ ಜ್ಞಾನ ಹೋಗ್ತದ ಏನ್ ಬರ್ದಾರೋ ಏನೋ ಗೊತ್ತಿಪ್ಪತ್ಕೊಂಡ್ರೆ ತಿಳ್ಕೊಳ್ಳೋ ಸಲೇಕರಿ ಬರೋದು. ಹಾ
ತಿಳಿತಿಲ್ಲ. विशेषण विशिष्ट का ही इंद्रिय के ज्ञान हुए ता इंद्रिय का संबंध तो सारे तुल्य है. तुल्य ಅಂದ್ರೆ ಸಮಾನ ಹೇಳಿದ್ರಲ್ಲ. ಇಂದ್ರಿಯದು ನೇತೇಂದ್ರಿಯ ಎಲ್ಲ ಸಂಯೋಗದ ಎಲ್ಲ ಕಡೆ ನೋಡ್ಲಿಕ್ಕೆ ಸಾಮಾನ್ಯ ಎಲ್ಲ ಹೌದಿಲ್ಲ, समान है. विशिष्ट प्रत्यक्ष की विलक्षण विशिष्ट ये श्वेत कंचुक वाला यष्टि ब्राह्मण यानी विलक्षण विशिष्ट प्रत्यक्ष की विलक्षण ताका हेतु विलक्षण विशेषण ज्ञान है. ಅದಕ್ಕೆ ಕಾರಣ ಯಾವುದಂದ್ರೆ ಪ್ರತ್ಯೇಕ ಒಂದೊಂದು ವಿಶೇಷಣಗಳ ಜ್ಞಾನ ಇದು ಕಾರಣ ಇರುತ್ತದೆ. जो विलक्षण विशेषण ज्ञान को कारण नहीं माने तो ವಿಲಕ್ಷಣ ವಿಶೇಷಣ ಜ್ಞಾನ ಆ ವಿಶಿಷ್ಟ ಜ್ಞಾನಕ್ಕೆ ಕಾರಣ ನೀವು ಒಪ್ಪಲಿಲ್ಲ ಅಂದ್ರೆ ನೇತ್ರ ಸಂಯೋಗತೆ ಬ್ರಾಹ್ಮಣಕ್ಕೆ ಸಾರೇ ಜ್ಞಾನ ಸಮಾನ ವಾಚಾಯೆ. ನೋಡ್ರಿ, ಬ್ರಾಹ್ಮಣದು ಎಲ್ಲಾ ಜ್ಞಾನಗಳು ನಿಮ್ಗೆಲ್ಲ ಸಮಾನ ಆಗ್ಬೇಕಾಗಿತ್ತು. ಆತದ ನಿಂಗ ಯಾರ್ಯಾರಿಗೆ ಯಾವ್ಯಾವೋ ಪೂರ್ವ ವಿಶೇಷಣ ಜ್ಞಾನ ಇರುವವೋ ಅವರಿಗೇನೆ ಆ ವಿಶೇಷಣ ಸಹಿತ ವಿಶೇಷ ಜ್ಞಾನ ಆಗುತ್ತದೆ. ಜರ್ ಕದಾಚಿತ್ ನೀವು ವಿಶೇಷಣ ಜ್ಞಾನ ಒಪ್ಪಲಿಲ್ಲ, ನೇತ್ರ ಸಂಯೋಗ ಇದ್ರೂ ಕೂಡ ಎಲ್ಲಗಳ ವಿಶೇಷ ಜ್ಞಾನ ಆಗುವುದೇ ಹಿಂಗ ಆಗುವುದೇ ಇಲ್ಲ. जो विलक्षण विशेषण ज्ञान को कारण नहीं माने तो नेत्र संयोगते ब्राह्मण के सारे ज्ञान समान हुआ चाहिए. हाँ, ಈಗ ಇನ್ನೊಂದು ಅಂದ್ರೆ ನೀವು ಯಾರು ಒಂದೇ ಮೊದಲು ಹೇಳಿದೆ ನಿಮ್ಗೆ ವೇದಾಂತವು ಬ್ರಹ್ಮ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅಂತ ಹೇಳ್ಯಾರ ಅವರು. ಬರೋ ಎಲ್ಲರೂ ಯಾರ್ಯಾರಿಗೆ ಯಾವ್ಯಾವ ವಿಶೇಷಣ ಅಟ್ಟೆ ಹೇಳ್ಕೊಂಡ್ ಬಂದ್ರ ಅವರು. ಒಬ್ರು ಸತ್ ಅಂದ್ರು, ಹೌದಿಲ್ಲ, ಒಬ್ರು ಚಿತ್ತ, ಒಬ್ರು ಆನಂದ, ಒಬ್ರು ಚಿತ್ತ ಆನಂದ, ಒಬ್ರು ನಿತ್ಯ, ಒಬ್ರು ಪೂರ್ಣ. 5 ವಿಶೇಷಣಗಳ ಜ್ಞಾನ ಏಕಕಾಲದಲ್ಲಿ ವೇದಾಂತಿಗಳು ಮಾತ್ರ ಹೇಳ್ಯಾರ. ಸತ್ತು ಬ್ರಹ್ಮ ಹೆಂಗಿದ್ದಾನ? ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ, ಹಿಂಗ 5 ವಿಶೇಷಣಗಳ ಜ್ಞಾನ. ಹಂಗ ನಿಮಗ ಯಾವನಿಗೆ 5 ವಿಶೇಷಣಗಳ ಜ್ಞಾನ ಇರುವೋ ಅವನಿಗೆ ಮಾತ್ರ ಆತದ. ಪರಂತು ಯಾವನಿಗೆ ಈ 5 ವಿಶೇಷಣಗಳ ಜ್ಞಾನ ಇಲ್ಲ. ಹೆಂಗ ಎಲ್ಲ ಗ್ರಂಥಕಾರಿಗಾದನು ಯಾರು ಸತ್ ಅಂದಾರ ಅವ್ರು ಸತ್ ಅಂದಿಲ್ಲ, ಅವ್ರು ಚಿತ್ ಅಂತಾರ ಜಡ ಚಿದ್ರೂಪ ಒಪ್ಪಿಲ್ಲ. ಅಂದ್ರೆ ವೇದಾಂತಿಗಳ 5ಗಳು ಅದ. ಅದರ ಸಲುವಾಗಿ ಇವು 5 ವಿಶೇಷಣಗಳ ಜ್ಞಾನ ದೃಷ್ಟಾಂತ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾರ. ಚೈತನ್ಯ ಈ ಇದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತಾರ ಅವರು. 5ಗಳು ಹೇಳಿದ್ರಿ, ಇಲ್ಲಿ ಬರೀ ಆತ್ಮ ಅನಾತ್ಮ ಎರಡೇ ಇದ್ದಾವ, 5ಗಳು ಯಾಕೆ ಹೇಳಕತ್ತೀರಿ ಅಂದ್ರೆ ಅದರದ್ದು ದೃಷ್ಟಾಂತ ಹೇಳ್ತೇವೆ ಅಂತಾರ.